ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಅಥಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಗೆ ಅವರೇ, ನಮ್ಮ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಬಸವರಾಜ್ ಬುಟಾಳಿ ಅವರೇ, ಇನ್ನೋರ್ವ ಹಿರಿಯ ಮುಖಂಡರಾಗಿರ್ತಕ್ಕಂಥ ಅಸ್ಲಂ ನಾಲ್ಬಂದ್ ಅವರೇ, ನಗರ ಘಟಕದ ಅಧ್ಯಕ್ಷರು ಪುರಸಭಾ ಸದಸ್ಯರಾದ ಸೈಯದ್ ಅಮೀನ್ ಗದ್ಯಾಳ್ ಅವರೇ, ಪುರಸಭಾ ಸದಸ್ಯರು ಮಾಜಿ ಅಧ್ಯಕ್ಷರಾದ ನಮ್ಮ ರಾವ್ ಸಾಹೇಬ್ ಐಹೊಳೆ ಅವರೇ, ಪುರಸಭಾ ಸದಸ್ಯರಾದ ರಿಯಾಜ್ ಸಂಧಿ ಅವರೇ, ಉದಯ್ ಸುಳ್ಸಿ ಅವರೇ, ಎಲ್ಲ ಮುಖಂಡರುಗಳೇ, ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂತಂದ್ರೆ, ಕಳೆದ ತಿಂಗಳು ಮಹೇಶ್ ವಾಡಿಗೆ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಹತ್ರ ಬಂದಿದ್ರು. ಅವರ ಒಂದು ಬೇಡಿಕೆ ಏನಂದ್ರೆ, ಕಳೆದ 10 ವರ್ಷಗಳಿಂದ ಮಹೇಶ್ ವಾಡಿಗೆ ಬ್ರಿಡ್ಜ್ ಹಾಗೆ ಉಳಿದಿದೆ, ಅಲ್ಲಿಂದ ನಮಗೆ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಸುತ್ತಿ ಬಳಸಿ ಹೋದ್ರೆ 25-30 ಕಿಲೋಮೀಟರ್ ಆಗುವಂತ ರಸ್ತೆ. ಆ ಬ್ರಿಡ್ಜ್ ಕಂಪ್ಲೀಟ್ ಆದ್ರೆ ನಾವು 4-4.5 ಕಿಲೋಮೀಟರ್ದಲ್ಲಿ ನಾವು ಬನ್ನಟ್ಟಿ ತಲುಪುವಂತ ವ್ಯವಸ್ಥೆ ಇರೋದ್ರಿಂದ ಈ ಬ್ರಿಡ್ಜ್ ಕಂಪ್ಲೀಟ್ ಮಾಡಿಸ್ಬೇಕು ಅನ್ನೋದು ಅವರ ಒಂದು ಆಶೆ ಆಗಿತ್ತು. ಅದರಂತೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಾವೆಲ್ಲ ಮುಖಂಡರು, ನಾವೆಲ್ಲ ಹೋಗಿ ಆ ಒಂದು ಸ್ಥಳಕ್ಕೆ ನಾವೆಲ್ಲ ಭೇಟಿ ಕೊಟ್ಟಿದ್ವಿ. ಅದಾದ್ಮೇಲೆ ಬನ್ನಟ್ಟಿಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಸಹಿತ ನಾವು ಭಾಗವಹಿಸಿ ಅದರ ಒಂದು ಏನು ಅದರ ಅನಾನುಕೂಲತೆ ಇದೆ ಅಂತ ತಿಳಿದುಕೊಂಡು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಗಮನಕ್ಕೆ ತರುವಂತ ಕೆಲಸವನ್ನ ನಾವು ಮಾಡಿದ್ವಿ. ಅವರು ಆ ಒಂದು ಮನವಿಗೆ ಒಗ್ಗಟ್ಟು ಹೆಚ್ಚುವರಿಯಾಗಿ PWD ಇಲಾಖೆಯಿಂದ 2 ಕೋಟಿ ಅನುದಾನವನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಾವು ಅಥಣಿ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಮ್ಮ ವತಿಯಿಂದ, ನಮ್ಮ ಅಥಣಿಯ ಮಹಾಜನತೆ, ಅಥಣಿ ತಾಲೂಕಿನ ಜನತೆಯ ವತಿಯಿಂದ, ವಿಶೇಷವಾಗಿ ಮಹೇಶ್ ವಾಡಿಗೆ ಗ್ರಾಮಸ್ಥರ ವತಿಯಿಂದ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ನಾವು ತುಂಬು ಹೃದಯದ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಂದ್ರೆ, ನಮ್ಮ ದೇಶದ ಎಲ್ಲ ಕಡೆ ಇವತ್ತು ಸದ್ದು ಮಾಡ್ತಾ ಇರುವಂತಹದ್ದು ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ. ಇವತ್ತು ಏನಾಗಿದೆ ಅಂತಂದ್ರೆ, ಯುವ ಶಕ್ತಿ ರಾಷ್ಟ್ರ ಶಕ್ತಿ ಅಂತ ಹೇಳ್ತೀವಿ, ನಮ್ಮ ದೇಶದ ಆಸ್ತಿ ಅಂತ ಹೇಳ್ತೀವಿ. ಯುವಕ ಸಂವೇದನಶೀಲ ಚೈತನ್ಯದ ಪ್ರತೀಕ, ಪರಿವರ್ತನಶೀಲ ಸಮೂಹದ ಪ್ರತಿನಿಧಿ, ವರ್ತಮಾನದ ರಕ್ಷಕ, ಕ್ರಾಂತಿಯ ಕನಸುಗಾರ, ಆದರ್ಶವನ್ನ ಪ್ರತಿಗೊಳಿಸ ಕಲೆಗಾರ, ವರ್ತಮಾನದ ರಕ್ಷಕ ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಇವತ್ತು ನಮ್ಮ ಯುವಕರ ಒಂದು ಸಂವೇದನ, ನಮ್ಮ ಏನು ಯುವಕರ ಒಂದು ಬೇಡಿಕೆ ಇದೆ, ನ್ಯಾಯಯುತ ಬೇಡಿಕೆ ಏನಿದೆ ಅದನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ. ಅದನ್ನ ಖಂಡನೆ ಮಾಡ್ಲಿಕ್ಕೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಕರೆದಿದ್ದೇವೆ. ಯಾಕಂದ್ರೆ ನೀವೆಲ್ಲ ನೋಡಿದ್ದೀರಿ, ನ್ಯಾಯಯುತ ಹೋರಾಟ, ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಜೊತೆ ಇವತ್ತು ಕೇಂದ್ರ ಸರ್ಕಾರ ಚೆಲ್ಲಾಟವನ್ನ ಆಡ್ತಾ ಇದೆ. ಇವತ್ತು ಹೋರಾಟದಲ್ಲಿ ಪಾಲ್ಗೊಂಡಂತ ಮಹಿಳೆಯರನ್ನ ಒಂದು ಆದ್ರೆ ನಿನ್ನ ಜೈಲಿನಲ್ಲಿ ಒಂದು ಡ್ರಗ್ಸ್ ಅನ್ನ ಹಾಕಿ ನಿನ್ನ ಆ ಕೇಸ್ನಲ್ಲಿ ಫಿಟ್ ಮಾಡಿ ನಿನ್ನ ಭವಿಷ್ಯವನ್ನೇ ಹಾಳು ಮಾಡ್ತೀನಿ ಅನ್ನುವಂತ ಒಂದು ಬೆದರಿಕೆ ಒಡ್ಡುವಂತ ಪ್ರಯತ್ನ ಸಹಿತ ನಡೀತಾ ಇದೆ. ಆ ಒಂದು ಹೋರಾಟಗಾರರ ಮೇಲೆ ಫೇಕ್ ಕೇಸ್ ಹಾಕುವಂತದ್ದು ಇಡೀ ನಮ್ಮ ದೇಶದಲ್ಲಿ ನಡೆದಂತ ಹೋರಾಟದಲ್ಲಿ ನಾವು ನೋಡ್ತಾ ಇದ್ದೀವಿ. ಸುಮಾರು 20 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಮಾತನಾಡ್ಲಿಕ್ಕೆ ಸಿದ್ಧ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಶ್ರಮವಹಿಸಿ ಅಪಾರ ಹಣವನ್ನ ಖರ್ಚು ಮಾಡಿ ಅತ್ಯಂತ ತಮ್ಮ ಒಂದು ವರ್ಷ ಪೂರ್ತಿ ಶ್ರಮವಹಿಸಿ ಓದಿದ ನಂತರವೂ ಸಹಿತ ಅವರಿಗೆ ನಿರಾಶೆ ಆಗುವಂತ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದ ಪಾಲಕರು ಸಹಿತ ಆತಂಕಗೊಂಡಿದ್ದಾರೆ. ಇವತ್ತು ಸೋನಂ ವಾಂಗ್ಚುಕ್ ಮತ್ತೆ ದೀಪಕ್ ಅವರ ಹೋರಾಟವನ್ನು ಸಹಿತ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಗನ್ ಅಂತ ಹೇಳ್ತೀವಿ, ಪೆಟ್ರೋಲ್ ಗನ್ ಅನ್ನ ಬಳಸುವಂತದ್ದು ಮಾಡಿದ್ದಾರೆ. ಪೆಟ್ರೋಲ್ ಗನ್ ಬಳಸುವುದರಿಂದ ಅನೇಕ ವಿದ್ಯಾರ್ಥಿಗಳ ಕಣ್ಣಿಗೆ ಹಾನಿಯಾಗಿದೆ. ಇದನ್ನು ಮನಗಂಡು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಪ್ರಧಾನಿಯವರ ನಿವಾಸದ ಬಳಿ ಪ್ರತಿಭಟನೆಗೆ ಹೋದಾಗ ಅವ್ರ ಮೇಲೆ ಸಹಿತ ಹಲ್ಲೆ ಮಾಡಿ ಬಂಧನ ಮಾಡಿದ್ದನ್ನ ನಾವು ಅಥಣಿ ನಮ್ಮ ಸಮಸ್ತ ಕಾಂಗ್ರೆಸ್ ಸಮಿತಿ, ನಮ್ಮ ಅಥಣಿ ಮುಖಂಡರ ಪರವಾಗಿ ಖಂಡನೆಯನ್ನ ಮಾಡ್ತೇವೆ. ಆ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹೋರಾಟದಲ್ಲಿ ನಾವು ಬೆಂಬಲವನ್ನ ಸೂಚಿಸುತ್ತೇವೆ ಅಂತ ಹೇಳ್ತಾ
ಇವತ್ತು ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ. ಅವರು ಪರಿಹಾರ ನೀಡುವುದ್ರಲ್ಲಿ ಆ ವಿದ್ಯಾರ್ಥಿಗಳ ಕುಟುಂಬದ ಮನೆಗಳಿಗೆ ಹೋಗಿ ಸ್ವಾಂತನ ಹೇಳುವಂತ ಕೆಲಸವನ್ನ ಕೇಂದ್ರ ಸರ್ಕಾರದ ಯಾವುದೇ ಮಂತ್ರಿಗಳು ಸಹಿತ ಇವತ್ತು ಮಾಡಿಲ್ಲ. ಅದಕ್ಕಾಗಿ ಸಹಿತ ಅದನ್ನ ನಾವು ಇವತ್ತು ಖಂಡಿಸ್ತೇವೆ. ಇನ್ನು ಮೂರನೇ ವಿಷಯ ಅಂತಂದ್ರೆ ಇವತ್ತೇನು ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಈಗಾಗಲೇ ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು, ಬ್ಲಾಕ್ ಅಧ್ಯಕ್ಷರುಗಳು, BLOಗಳು ಎಲ್ಲರೂ ನಮ್ಮ ಎಲ್ಲ ಕಾರ್ಯಕರ್ತರು ಶ್ರಮ ವಹಿಸಿ ಆ ಒಂದು ಪ್ರಕ್ರಿಯೆಯಲ್ಲಿ ಸಹಾಯವನ್ನ ಮಾಡೋದ್ರ ಮೂಲಕ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ಒಟ್ಟು 2,43,842 ಮತದಾರರಿದ್ದು ಎಲ್ಲ ಮತದಾರರಿಗೆ ಈಗಾಗಲೇ ಫಾರ್ಮ್ ವಿತರಣೆ ಆಗಿದೆ. ಮುಖ್ಯವಾಗಿ ಇವತ್ತು ನಿನ್ನೆ ಸಾಯಂಕಾಲ 4 ಗಂಟೆವರೆಗೆ 81.67% ಅಂತಂದ್ರೆ ಸುಮಾರು 1 ಲಕ್ಷ ಇದು ಆಗಿದೆ 1,99,148 ಜನರು ಡಿಜಿಟಲೈಸ್ ಆಗಿದೆ ಈಗಾಗಲೇ. ಇವತ್ತು ಏನಾಗಿದೆ ಅಂತಂದ್ರೆ ಸರ್ಕಾರ ಇವತ್ತು 8ನೇ ತಾರೀಕುವರೆಗೂ ಒಂದು ಸಮಯ ಕೊಟ್ಟರು ಸಹಿತ ನಾವು ಅಥಣಿಯ ಎಲ್ಲ ಮತದಾರ ಬಂಧುಗಳಲ್ಲಿ ನಾವು ಎಲ್ಲ ಮುಖಂಡರ ಪರವಾಗಿ ನಾವು ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಅಂತಂದ್ರೆ ಅಲ್ಲಿವರೆಗೆ ಕಾಯ್ದೆ ಈಗ ನೀವು ಫಾರ್ಮ್ ಅನ್ನ ಭರ್ತಿ ಮಾಡಿ ಸಂದಾಯ ಮಾಡುವಂತದ್ದು ಕೆಲಸವನ್ನ ನೀವು ಮಾಡ್ಬೇಕು ಅಂತ ನಾವು ಅಥಣಿಯ ಮತದಾರರಲ್ಲಿ ಕೇಳ್ತೇವೆ. ಯಾಕಂದ್ರೆ ನಮ್ಮ ಮತ ನಮ್ಮ ಹಕ್ಕು ಅನ್ನುವಂತ ಒಂದು ಅಭಿಯಾನ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಪ್ರಾರಂಭ ಮಾಡಿದೆ. ಮುಖ್ಯವಾಗಿ ಏನು ಅಂತಂದ್ರೆ 8ನೇ ತಾರೀಕು ಆದ್ಮೇಲೆ ಯಾವುದು ಮ್ಯಾಪಿಂಗ್ ಆಗಿರೋದಿಲ್ಲ. ಮ್ಯಾಪಿಂಗ್ ಆಗದೆ ಇರುವಂತ ಮತದಾರರಿಗೆ ಕೆಲವೊಂದು ನೋಟಿಸ್ ಬರ್ತದೆ. ನೋಟಿಸ್ ಬಂದಾಗ 11 ಪ್ರಮುಖ ದಾಖಲೆಗಳಲ್ಲಿ ಯಾವ್ದಾದ್ರು ದಾಖಲೆಗಳನ್ನ ಕೇಳ್ತಾರೆ. ಅದಕ್ಕಾಗಿ ನಾನು ಎಲ್ಲ ತಾಲೂಕಿನ ಮತದಾರ ಬಂಧುಗಳಿಗೆ ನಾವೆಲ್ಲ ಕೇಳ್ಕೊಳ್ಳೋದು ಏನಂದ್ರೆ ಈಗಾಗಲೇ ನೀವು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ನೀವು ತೆಗೆದಿಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಆಗ್ತದೆ ಅಂತ ನಮ್ದೊಂದು ವಿನಂತಿ. ಸರ್ಕಾರ ಈಗಾಗಲೇ ಶಾಶ್ವತ ವಾಸಸ್ಥಾನ ಪ್ರಮಾಣ ಪತ್ರವನ್ನ ಸ್ಥಳೀಯ ಸಂಸ್ಥೆ ಮಟ್ಟದಲ್ಲಿ ಪುರಸಭೆಯಲ್ಲಿ ಅಲ್ಲಿಯ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಕೊಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಜೊತೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರು, ಮತ್ತೆಲ್ಲ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ಎಲ್ಲರೂ ಸೇರಿ ಇವತ್ತು ಆ ಒಂದು ಯೋಜನೆಗೆ ಚಾಲನೆ ನೀಡಿದ್ದಾರೆ. ಏನಂತಂದ್ರೆ ಜಾತಿ ಪ್ರಮಾಣ ಪತ್ರವನ್ನ ಮನೆಗೆ ತಲುಪುವಂತ ಯೋಜನೆ. ಆ ಯೋಜನೆಯ ಸಹಿತ ಇವತ್ತು ಚಾಲನೆಯಲ್ಲಿದೆ. ಅದಕ್ಕಾಗಿ ಇದ್ರ ಬಗ್ಗೆ ಮತದಾರರು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು. ಇದ್ರ ಬಗ್ಗೆ ಜಾಗೃತಿ ವಹಿಸುವಂತ ಕೆಲಸವನ್ನ ನಮ್ಮ BLOಗಳು, ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಪುರಸಭಾ ಸದಸ್ಯರು, ನಮ್ಮೆಲ್ಲ ನಗರ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಒಂದು ಸಮಯವನ್ನ ನಮ್ಮೆಲ್ಲಾ ಮುಖಂಡರು, ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಪ್ರಕ್ರಿಯೆಯನ್ನ ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ. ಬೆಂಬಲ ಕೊಡುವ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ. ನಾವು ಈಗ ಅದನ್ನ ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರು, ನಮ್ಮೆಲ್ಲಾ ಜಿಲ್ಲೆಯ ಶಾಸಕರುಗಳು ಎಲ್ಲಗೆ ಒಂದು ಹೋರಾಟಕ್ಕೆ ಒಂದು ರೂಪರೇಷೆ ಮಾಡ್ತಾರೆ. ಇಲ್ಲ ಕೆರೆ ಅಭಿವೃದ್ಧಿ ಅದಕ್ಕೆ ಅದಾದ ನಂತರ ಸಚಿವ ಸಂಪುಟನು ವಿಸ್ತರಣೆ ಆಕ್ಚುಲಿ ಬುಧವಾರ ಆಗಬೇಕಾಗಿತ್ತು. ಅದು ದೆಹಲಿ ಘಟನೆಯ ನೀಟ್ ಸಂಬಂಧಪಟ್ಟಂಗೆ ಗಲಾಟೆ ಆಯಿತು, ಹೋರಾಟಗಳು ನಡೆದವು. ಹೀಗಾಗಿ ಅದು ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗಿತ್ತು. ಈ ಸಂದರ್ಭದೊಳಗೆ ನಾವು ಕಾಂಗ್ರೆಸ್ಸಿಗರಿಗೆ ಕೇಳೋದೇನೆಂದ್ರೆ, ಗಜಾ ಮಂಗಸೂಳಿ ಅವರು 2019ರಿಂದ ಇಲ್ಲಿ ತನಕ ಪಕ್ಷಕ್ಕಾಗಿ ಭಾಳ ದುಡಿದಿದ್ದಾರೆ. ನಾವು ಮನೆ ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡೋದಾಗಿರ್ಬೋದು, ಕೋವಿಡ್ ಸಂದರ್ಭದಾಗಿರ್ಬೋದು, ಮೆಂಬರ್ಶಿಪ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಸಂದರ್ಭದಾಗ ಅವರು ಭಾಳ ಆ್ಯಕ್ಟಿವ್ ಆಗಿ ಇದು ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷವನ್ನು ಆ ಸಂದರ್ಭದಾಗ ಜೀವಂತ ಇಟ್ಟಿರ್ತಕ್ಕಂಥವ್ರು ತಾವು ತಮ್ಮ ಎಲ್ಲ ತನುಮನ ಧನದಿಂದ ಪ್ರಾಮಾಣಿಕವಾಗಿ ಶ್ರಮ ಮಾಡಿದ್ದಾರೆ. ಅದಕ್ಕೆ ಪಕ್ಷದ ವರಿಷ್ಠರು ಅವರಿಗೆ ಭರವಸೆ ನೀಡಿದಂಗೆ ಇವತ್ತು MLC ಒಳಗರೆ ಆಗಿರ್ಬೋದು ಅಥವಾ ನಿಗಮ ಮಂಡಳಿ ಒಳಗರೆ ಆಗಿರ್ಬೋದು ಅವರಿಗೆ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಪಕ್ಷದ ವರಿಷ್ಠರು ಮಾಡಬೇಕು ಅಂಥೇಳಿ ನಾವು ಅಥಣಿ ಕಾಂಗ್ರೆಸ್ನ ಎಲ್ಲ ಮುಖಂಡರ ಪರವಾಗಿ, ಕಾರ್ಯಕರ್ತರ ಪರವಾಗಿ ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ನಾವು ಅನೇಕ ಮುಖಂಡರನ್ನ ಭೇಟಿಯಾಗಿದ್ದೀವಿ, ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆಯೂ ಮಾಡಿದ್ದಾರೆ. ಆದರೆ ನಿಮ್ಮ ಮುಖಾಂತರನೂ ಹೋಯಿತು ಅಂದ್ರೆ ಸ್ವಲ್ಪ ಇದು ಆಗ್ತದೆ. ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಹೆಚ್ಚಿನ ಶಕ್ತಿ ಬರ್ತಕ್ಕಂಥ ಕೆಲಸ ಆಗುತ್ತೆ ಅಂತ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ.